ಎಲ್ಲರಿಗೂ ಮತ್ತೊಂದು ಸ್ಕೂಟರ್ ವ್ಲಾಗ್ ಆರ್ ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ಐ ನೋ ದ್ಯಾಟ್ ಮೋಟರ್ ಸೈಕಲ್ ಆರ್ ಎನಿ ಕಾರು ಚೂಸ್ ಮಾಡೋದು ಇತ್ತೀಚೆಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಜನರಿಗೆ. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಅರೌಂಡ್ ದ ವರ್ಲ್ಡು. ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಆ್ಯಂಡ್ ದ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಇರೋದು ಇಸ್ ಇನ್ ದಿಸ್ ಎಥನಾಲ್ ಬ್ಲೆಂಡಿಂಗು. ಸೊ ಇದ್ರ ಬಗ್ಗೆ ನಾನು ಹೇಳೋದಾದರೆ ತುಂಬ ಸಿಂಪಲಾಗಿ ಹೇಳೋದಾದರೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಐ ನೋ ಲಾಟ್ ಆಫ್ ಪೀಪಲ್ ಆರ್ ವರಿಡು ಆ್ಯಂಡ್ ಐ ನೋ ನೀವು ಬಿಕಾಸ್ ಆಫ್ ದಿಸ್ ಮೋಸ್ಟ್ ಆಫ್ ಅಸ್ ಮೈಟ್ ಬಿ ಬೈಯಿಂಗ್ ಅವರ್ ಮೋಟರ್ ಸೈಕಲ್ಸ್ ಆರ್ ಕಾರ್ ಡ್ಯೂರಿಂಗ್ ದ ಫೆಸ್ಟಿವ್ ಸೀಸನು. ಸೊ ಆ ಫೆಸ್ಟಿವ್ ಸೀಸನಲ್ಲಿ ಬಿಕಾಸ್ ಆಫ್ ದಿಸ್ ಕನ್ಫ್ಯೂಷನು ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಎನ್ ಇಂಪ್ಯಾಕ್ಟ್ ಇಫ್ ಐ ಥಿಂಕ್ ದ ಅಥಾರಿಟೀಸ್ ಡೋಂಟ್ ಟೇಕ್ ಆ್ಯಕ್ಷನು ಆ್ಯಂಡ್ ಗಿವ್ ದ ಕ್ಲಾರಿಟಿ. ಪಕ್ಕ ಅಲ್ಲಿ ಜನರಿಗೆ ಆ ಡೌಟಿಂದ ಏನು ಮೋಟರ್ ಸೈಕಲ್ ಅವ್ರ ಕಾರ್ನ ತೊಗೊಳ್ಳಲ್ಲ. ಐ ಹೋಪ್ ಅವರು ನನ್ನ ಒಪಿನಿಯನಲ್ಲಿ ಆ ಕ್ಲಾರಿಟಿ ಕೊಡ್ತಾರೆ. ಕೊಟ್ಟಿಲ್ಲ ಅಂದರೆ ಡೆಫಿನೆಟ್ಲಿ ಬಿಕಾಸ್ ಆಫ್ ದ ಡ್ರಾಪ್ ಇನ್ ಸೇಲ್ಸ್ ಇನ್ ದಿಸ್ ಫೆಸ್ಟಿವ್ ಸೀಸನು ಆಟೋಮೋಟಿವ್ ಮ್ಯಾನುಫ್ಯಾಕ್ಚರರ್ಸೇ ಐ ವುಡ್ ಸೇ ಡೆಫಿನೆಟ್ಲಿ ರೇಸ್ ಮಾಡ್ತಾರೆ ಈ ಪ್ರಾಬ್ಲಮ್ನ ಟುವರ್ಡ್ಸ್ ದ ರೆಸ್ಪೆಕ್ಟೆಡ್ ಅಥಾರಿಟೀಸ್. ಆ್ಯಂಡ್ ಐ ಥಿಂಕ್ ಡೆಫಿನೆಟ್ಲಿ ಅದಾದಮೇಲೆ ಈ ವರ್ಷದ ಒಳಗಡೆ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆನಾ, ಅಟ್ಲೀಸ್ಟ್ ನನ್ನ ಒಪಿನಿಯನ್ ಬೇಗನೆ ಸಿಗುತ್ತೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ಕ್ಲಾರಿಟಿ ಸಿಕ್ಬಿಡುತ್ತೆ ಏನು ಅವ್ರದ್ದು ರೋಡ್ ಮ್ಯಾಪ್. ಬೇಸಿಕಲಿ ನನ್ನ ಒಪಿನಿಯನ್ ಕೇಳೋದಾದರೆ ಇವಾಗಲೂ ನನಗೆ ಅನಿಸುತ್ತೆ ಅಂದರೆ ದ E20 ವಿಲ್ ಬಿ ದ ಸ್ಟ್ಯಾಂಡರ್ಡ್ ಐ ವುಡ್ ಸೇ ಬ್ಲೆಂಡಿಂಗು. ಆ್ಯಂಡ್ ಎಲ್ಲ ಕಡೆ ಇದೇ ಬ್ಲೆಂಡಿಂಗ್ ನಿಮ್ಗೆ ಸಿಗುತ್ತೆ ಫ್ಯೂಚರಲ್ಲಿ. ಆ್ಯಂಡ್ E22 E25 ಎಲ್ಲ ನಿಮಗೆ ಮೇ ಬಿ ಆ್ಯಸ್ ಅನ್ ಆಪ್ಷನ್ ಸಿಗ್ಬೋದು. ಲೈಕ್ E85 E100 ಎಲ್ಲ ಆಪ್ಷನಲ್ ಆಗಿ ನಿಮಗೆ ಸಿಗುತ್ತೆ. ಆ್ಯಂಡ್ ಮೇ ಬಿ ರೋಡ್ ಮ್ಯಾಪ್ ಇರ್ಬೋದು ಮೇ ಬಿ 3 to 4 ಇಯರ್ಸಲ್ಲಿ. ಐ ಥಿಂಕ್ E22 ಆರ್ E25ನ ಸ್ಟ್ಯಾಂಡರ್ಡೈಸ್ ಮಾಡೋಕ್ಕೆ, ಅಂದರೆ ಸ್ಟ್ಯಾಂಡರ್ಡ್ ಬ್ಲೆಂಡಿಂಗ್ ಥರ ಮಾಡ್ತಾರೆ ಅದನ್ನ. ಬಟ್ ಆ ಟೈಮ್ ತನಕ ಏನು ಮಾಡೋದು, ಅದು ಬ್ಲೆಂಡ್ ಆಗಿಬಿಟ್ರೆ ನಾನು E20 ಕಂಪ್ಲೇಂಟ್ ತೊಗೊಂಡಿರ್ತೀನಲ್ಲ, ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳೋದಾದರೆ, ನಂದು ಒಪಿನಿಯನ್ ಕೇಳೋದಾದರೆ E25 ಆರ್ E30 ತನಕನೂ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ನಂದು ಏನು ಅಸಂಪ್ಷನ್ ಇದೆ ಅಂದರೆ ಮ್ಯಾನುಫ್ಯಾಕ್ಚರರ್ಸು ಫಾರ್ ಮೇಕಿಂಗ್ ದಿಸ್ ಕಂಪ್ಯಾಟಿಬಲ್ ವಿತ್ ಪೆಟ್ರೋಲು ನಿಮಗೆ ಕಿಟ್ಸ್ ಪ್ರೊವೈಡ್ ಮಾಡ್ತಾರೆ. ಮೇ ಬಿ ಎಕ್ಸ್ಪೆನ್ಸಿವ್ ಇರ್ಬೋದು ಬಟ್ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಇಟ್ ವಿಲ್ ವರ್ಕೌಟ್ ಅಂತ ನಂಗೆ ಅನಿಸ್ತದೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆಲ್ ಯು ಪೀಪಲು. ಆ್ಯಂಡ್ ಆಲ್ಸೋ ಡೀಸೆಲ್ ಅವರು ನೆಕ್ಸ್ಟ್ ಐಸೋಬ್ಯೂಟನಾಲ್ ಆ್ಯಡ್ ಆಗುತ್ತಂತ ಇದೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಡೀಸೆಲ್ ಇಸ್ ಅ ವೆರಿ ಬಿಗ್ ಥಿಂಗ್. ಓಕೆನಾ, ಐ ಡೋಂಟ್ ನೋ ಇಟ್ ಈಸ್ ಸಚ್ ಎ ಈಸಿ ಥಿಂಗ್ ಆಗಲ್ಲ. ಬಿಕಾಸ್ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೆಕೆಂಡು ನಿಮ್ಮದು ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ಅದ್ರ ಮೇಲೆ ವರ್ಕ್ ಆಗೋದ್ರಿಂದ ಇಟ್ ವೋಂಟ್ ಬಿ ಸಚ್ ಎ ಈಸಿ ಡಿಸಿಷನು. ನೋಡಬೇಕು ಅದು ಯಾವ ಥರ ಡಿಸಿಷನ್ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಓವರ್ ಆಲ್ ಐ ಡೋಂಟ್ ಥಿಂಕ್ ಯು ನೀಡ್ ಟು ವರಿ ಅಬೌಟ್ ಪೆಟ್ರೋಲ್ ವೆಹಿಕಲ್ಸ್. ಸೊ ಪೆಟ್ರೋಲ್ ವೆಹಿಕಲ್ಸ್ ಬಗ್ಗೆ ಇಫ್ ಪೀಪಲ್ ಹ್ಯಾವ್ ಡೌಟ್ಸ್ ಅಬೌಟ್ ದ ಫ್ಯೂಚರ್, ನನ್ನ ಪ್ರಕಾರ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನನ್ನ ಪ್ರಕಾರ ಪೆಟ್ರೋಲ್ ವೆಹಿಕಲ್ಸ್ ಆರ್ ಗೋಯಿಂಗ್ ಟು ಸ್ಟೇ. ಬಟ್ ಎಸ್, ಆಬ್ವಿಯಸ್ಲಿ ನನಗೆ ಗೊತ್ತಿರೋಂಗೆ ಎಸ್ ಆಲ್ಸೋ ಇನ್ನೊಂದು ಫ್ಯಾಕ್ಟ್ ಏನು ಅಂದರೆ ಪೆಟ್ರೋಲ್ ವೆಹಿಕಲ್ಸ್ ಆರ್ ಸೀಯಿಂಗ್ ದೇರ್ ಬೆಸ್ಟ್ ಡೇಸು. ಆ್ಯಂಡ್ ಆಬ್ವಿಯಸ್ಲಿ ಇವಾಗ ಇನ್ ಟರ್ಮ್ಸ್ ಆಫ್ R&D ಆಗಿರಲಿ ನಿಮಗೆ ದ ಬೆಸ್ಟ್ ಮೋಸ್ಟ್ ರಿಲಯಬಲ್ ಪೆಟ್ರೋಲ್ ಆರ್ ಡೀಸೆಲ್ ವೆಹಿಕಲ್ಸ್ ನಿಮಗೆ ಇವಾಗ ಅವೈಲೇಬಲ್ ಇದೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಸ್, ದಿಸ್ ಇಸ್ ಬೆಸ್ಟ್ ಟೈಮ್. ಬಟ್ ಎಸ್, ಫ್ಯೂಚರು ನನ್ನ ಒಪಿನಿಯನ್ಲಿ ಎಲೆಕ್ಟ್ರಿಕ್ ಆಗುತ್ತೆ ಅಂತ ನಂದು ಒಪಿನಿಯನ್ ಇರೋದು. ಎಥನಾಲ್ ಐ ಡೋಂಟ್ ಸಿ ಮಚ್ ಥಿಂಗು. ಐ ನೋ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಶಾರ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಐ ಫೀಲ್ ಎಥನಾಲ್ ವಿಲ್ ಬಿ ಜಸ್ಟ್ ಅನ್ ಆಪ್ಷನ್ ನನ್ನ ಒಪಿನಿಯನ್ಲಿ. ಇಟ್ ಈಸ್ ಸಮಥಿಂಗ್, ನನ್ನ ಪ್ರಕಾರ ಇಟ್ ಈಸ್ ಕೈಂಡ್ ಆಫ್ ಫೋರ್ಸಿಂಗ್ ಪೀಪಲ್ ಟು ಬೈ ಎಲೆಕ್ಟ್ರಿಕ್ ರಾದರ್ ದೆನ್ ಅದನ್ನು ಯಾರೂ ತೊಗೊಳಕ್ಕೆ ಹೋಗಲ್ಲ. ಐ ಮೀನ್ ಕಮ್ಮಿ ಮೈಲೇಜ್ ಇರುವಂಥ ಒಂದು ಮೋಟರ್ ಸೈಕಲ್ ತೊಗೊಂಡು ಪ್ರತಿ ಸಲ ದ ಫ್ಯೂಲ್ ಸ್ಟೇಷನ್ಗೆ ಹೋಗಿ ವಾಪಸ್ ಚೇಂಜ್ ಮಾಡೋಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಸೊ ಐ ಡೋಂಟ್ ನೋ ಯಾವ ಥರ ವರ್ಕೌಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಟು ಕಾಂಪ್ರಹೆಂಡ್ ದ ಫ್ಯೂಚರ್ ಆ್ಯಕ್ಚುಲಿ. ಬಟ್ ಎನಿವೇ ಪೀಪಲ್ ಆರ್ ಹ್ಯಾವಿಂಗ್ ದೋಸ್ ಪ್ಲ್ಯಾನ್ಸು. ನೋಡೋಣ ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ನನ್ನ ಒಪಿನಿಯನ್ಲಿ ಎಲೆಕ್ಟ್ರಿಕೇ ಫ್ಯೂಚರ್ ಆಗುತ್ತೆ. ಸೊ ಇವಾಗ ಎಲೆಕ್ಟ್ರಿಕ್ ಫ್ಯೂಚರ್ ಆಗೋದ್ರಿಂದ ಓಕೆ, ಎಲೆಕ್ಟ್ರಿಕ್ ಕಂಪನೀಸ್ದು ಲೈಫು ಸೂಪರ್ ಈಸಿ ಆಗಿಬಿಡ್ತಲ್ವಾ, ಒಳ್ಳೆ ಕೆಲಸ ಮಾಡ್ತಾರಪ್ಪ, ನಮ್ಮದು ಇವಾಗ ಜಮಾನ ಸ್ಟಾರ್ಟ್ ಆಗುತ್ತೆ ಅಂತ EV ಮ್ಯಾನುಫ್ಯಾಕ್ಚರರ್ಸು ಇಫ್ ಖುಷಿ ಪಡ್ತಾ ಇದ್ದರೆ ಜಾಸ್ತಿ ಖುಷಿ ಪಡೋಕ್ಕೆ ಹೋಗಬೇಡಿ ಇಸ್ ವಾಟ್ ಐ ಸೇ. ಓಕೆನಾ, ಫಸ್ಟ್ ಆಫ್ ಆಲು ಎಸ್ಪೆಷಲಿ ದ ಸ್ಟಾರ್ಟಪ್ ಕಂಪನೀಸ್ ಇದ್ದಾರೆ ನೋಡಿ, ನೀವು ನಿಜವಾಗ್ಲೂ ವರಿಡ್ ಆಗಿರಬೇಕು. ಬಿಕಾಸ್ ಇವಾಗ ಸದ್ಯಕ್ಕೆ ತುಂಬ ಸ್ಮಾಲ್ ಪ್ಲೇಯರ್ಸ್ ಇದ್ದಾರೆ. ವೆದರ್ ಟಾಟಾ ಮಹೀಂದ್ರ ಇನ್ ದ ಕಾರ್ ಮಾರ್ಕೆಟು ಆ್ಯಂಡ್ ಬಜಾಜ್ ಆ್ಯಂಡ್ TVS ಇನ್ ದ ಬೈಕ್ ಮಾರ್ಕೆಟು. ಬಟ್ ಬರ್ತಾ ಈಗ ನೆಕ್ಸ್ಟ್ ರಾಯಲ್ ಎನ್ಫೀಲ್ಡು ಎಂಟರ್ ಆಗ್ತಾ ಇದ್ದಾರೆ ಆ್ಯಂಡ್ ಸೋ ಮೆನಿ ಅದರ್ ಕಂಪನೀಸ್ ಎಂಟರ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ಲೈಫು ಕಷ್ಟ ಆಗುತ್ತೆ ಫಸ್ಟ್ ಆಫ್ ಆಲ್. ಓಕೆನಾ, ಬಿಕಾಸ್ ದೋಸ್ ಕಂಪನೀಸ್ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಸರ್ವಿಸ್ ನೆಟ್ವರ್ಕು, ಮೆಕ್ಯಾನಿಕ್ದು ಸಪೋರ್ಟ್ ಎಲ್ಲ ಇದೆ ಅವ್ರ ಹತ್ರ. ಓಕೆನಾ, ಸೊ ನಾವೇ ನಮ್ಮದು ಜಮಾನ ಸ್ಟಾರ್ಟ್ ಆಗುತ್ತೆ, ನಾನು ಬಿಲಿಯನೇರ್ ಆಗಿಬಿಡ್ತೀನಿ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಇಟ್ ವೋಂಟ್ ಬಿ ಈಸಿ ಫಾರ್ ಯು. ಓಕೆನಾ, ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ಈಸ್ ನಾಟ್ ದ ಮೋಸ್ಟ್ ರಿಲಯಬಲ್
ಐ ವುಡ್ ಸೇ ಮೋಟರ್ ಸೈಕಲ್ ಆಗಿರಲಿ, ಕಾರ್ ಆಗಿರಲಿ. ಬಿಕಾಸ್ ಇವಾಗ್ಲೂ ಪೀಪಲ್ ಆರ್ ಫಿಗರಿಂಗ್ ಔಟು ಯಾವ ಬ್ಯಾಟ್ರಿ ಟೆಕ್ನಾಲಜಿ ಯೂಸ್ ಮಾಡಬೇಕು, ಯಾವ ಮೋಟರ್ಸ್ನ ಯೂಸ್ ಮಾಡಬೇಕು, ಯಾವ ಪ್ಲ್ಯಾಟ್ಫಾರ್ಮ್ ಮೇಲೆ ಬಿಲ್ಡ್ ಮಾಡಬೇಕು, ಹೆಂಗೆ ಲೈಟ್ ವೆಯ್ಟ್ ಮಾಡಬೇಕು ಮೋಟರ್ ಸೈಕಲ್ ಆಗಿರಲಿ, ಕಾರ್ಸ್ನಾಗಿರಲಿ, ಯಾವ ಟೈರ್ಸ್ನ ಯೂಸ್ ಮಾಡಬೇಕು, ಪಾರ್ಟ್ಸ್ ಎಲ್ಲ ಹೆಂಗೆ ನಾವು ಇನ್ಕಾಪರೇಟ್ ಮಾಡ್ತೀವಿ. ಆ್ಯಂಡ್ ಎಷ್ಟೊಂದು ಇಶ್ಯೂಸು ಇದೆ ನಿಮಗೆ. ಬ್ಯಾಟ್ರಿ ಡೆಡ್ ಆಗಿಬಿಟ್ರೆ ಏನು ಮಾಡೋದು, ಹೌ ಟು ಲೈಕ್ ಕಾಂಪ್ರಹೆಂಡ್ ವಿತ್ ಅ ಕಸ್ಟಮರು, ಈ ರಿಪ್ಲೇಸ್ಮೆಂಟ್ ಹೆಂಗೆ ಮಾಡೋದು, ವಾರಂಟಿ ಹೆಂಗೆ ಕ್ಲೇಮ್ಸ್ನ ಕೊಡೋದು ನಾವು. ಆ್ಯಂಡ್ ಅದು ಬಿಟ್ಟು ನಿಮಗೆ ಗೊತ್ತಿರೋಂಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜೊತೆಗೆ ದ ನೆಗೆಟಿವ್ ಪಬ್ಲಿಸಿಟಿ ಎಸ್ಪೆಷಲಿ ವಿತ್ ದ ಫೈರ್ ಇಶ್ಯೂಸ್ ಜೊತೆ ಇದೆ. ಫೈರ್ ಕ್ಯಾಚ್ ಆಗ್ತಾಯಿದೆ. ರೀಸೆಂಟ್ಲಿನೂ ನಾನು ನೋಡಿದೆ, ಯಾವುದೋ ಟಾಟಾ ವೆಹಿಕಲ್ಲು ಫೈರ್ ಕ್ಯಾಚ್ ಆಗಿತ್ತು. ಅಯ್ಯೋ ಅಣ್ಣ, ರಾಂಗ್ ವೇಲ್ಲಿ ಹೋಗ್ಬಿಟ್ಟು ನನಗೆ ಅಂತ ಹೇಳ್ತಾನಲ್ಲ ಗುರುನು. ಓಕೆ, ಸೊ ಬೇಸಿಕಲಿ ನಿಮಗೆ ಗೊತ್ತಿರೋಂಗೆ ಕಷ್ಟ ಅಂತೂ ಇದೆ ಎಲೆಕ್ಟ್ರಿಕ್ ಲೈಕ್ ಮ್ಯಾನುಫ್ಯಾಕ್ಚರರ್ಸ್ಗೆ. ತುಂಬ ಈಸಿ ಅಂತ ಅಂದ್ಕೊಂಡ್ರೆ ನೀವು ಅಷ್ಟೊಂದು ಲೈಕ್ ಹೋಪಲ್ಲಿ ಇಟ್ಕೊಳ್ಬೇಡಿ. ಆ್ಯಂಡ್ ಆಲ್ಸೋ ದ ಓನ್ಲಿ ರೀಸನ್ ನಿಮಗೆ ಇವಾಗ ಆಪರ್ಚುನಿಟಿ ನೋಡ್ತಾ ಇದ್ದೀರಾ ಬಿಕಾಸ್ ದಿಸ್ ಎಥನಾಲ್ ಬ್ಲೆಂಡಿಂಗ್ ಇಶ್ಯೂ ಇಂದ. ಆ್ಯಂಡ್ ಜನ ಇನ್ನೂ ಕನ್ಫ್ಯೂಸ್ ಆಗಿದ್ದಾರೆ. ಒಂದ್ಸಲಿ ಅವರಿಗೆ ಆ ಕ್ಲಾರಿಟಿ ಸಿಕ್ಬಿಟ್ರೆ ಫ್ರಮ್ ದ ಅಥಾರಿಟೀಸು, ದೇ ವಿಲ್ ಸ್ಟಿಲ್ ಗೋ ಅಡ್ ಆ್ಯಂಡ್ ಬೈ ದ ಪೆಟ್ರೋಲ್ ವೆಹಿಕಲ್ಸು ಆರ್ ಡೀಸಲ್ಲು ಆರ್ ಅದರ್ ವೆಹಿಕಲ್ಸ್ನ ತೊಗೋತಾರೆ. ನಾನು CNG ಫ್ಯೂಲ್ ಇಂಜೆಕ್ಟೆಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ಬೇಸ್ಡ್ ವೆಹಿಕಲ್ಸ್ ತೊಗೋಬೋದು ನನ್ನ ಒಪಿನಿಯಲ್ಲಿ. ಸೊ ನೀವು ಜಾಸ್ತಿ ಕುಣಿದಾಡೋಕ್ಕೆ ಹೋಗಬೇಡಿ. ಸೊ ನೀವು ಆ್ಯಕ್ಚುಲಿ ಏನು ಮಾಡಬೇಕಾಗಿರೋದು ಟು ಇಂಪ್ರೂವ್ ದ ಎಲೆಕ್ಟ್ರಿಕ್ ಆರ್ EV ಈಕೋಸಿಸ್ಟಮು, ಅದನ್ನು ಇವತ್ತು ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಇವತ್ತು ವೀಡಿಯೋ ಇರೋದು ಅದರ ಮೇಲೆ 5 ಟಿಪ್ಸು ಟು ಇಂಪ್ರೂವ್ ದ ಎಲೆಕ್ಟ್ರಿಕ್ ಈಕೋಸಿಸ್ಟಮ್. ಬಿಕಾಸ್ ನನಗೂ ಆಸೆ ಇದೆ, ಬಿಕಾಸ್ ಇಂಡಿಯಾ ಶುಡ್ ಬಿ ದ ನೆಕ್ಸ್ಟ್ ಕಂಟ್ರಿ ವಿಚ್ ವಿಲ್ ಬಿ ಸೂಪರ್ ಪವರ್, ವಿಚ್ ವಿಲ್ ಇನ್ ಟರ್ಮ್ಸ್ ಆಫ್ ಆಟೋಮೋಟಿವ್ ಅಟ್ ಲೀಸ್ಟು ದ್ಯಾಟ್ ಇಟ್ ವಿಲ್ ಹ್ಯಾವ್ ದ ಬೆಸ್ಟ್ EV ಇನ್ಫ್ರಾಸ್ಟ್ರಕ್ಚರು, ಬೆಸ್ಟ್ ಈಕೋಸಿಸ್ಟಮ್, ಸೊ ದ್ಯಾಟ್ ಮೋಟರ್ ಸೈಕಲ್ ಸಖತ್ತಾಗಿ ಗ್ರೋ ಆಗಲಿ ಅಂತ ನನಗೂ ಆಸೆ ಇದೆ. ಸೊ ಅದಕ್ಕೋಸ್ಕರ ನಾನು ಒಂದು ಸಜೆಷನ್ 5 ಐ ವುಡ್ ಸೇ ಟಿಪ್ಸ್ ನಾನು ಕೊಡಬೇಕಂತ ಇದ್ದೀನಿ EV ಮ್ಯಾನುಫ್ಯಾಕ್ಚರ್ಗೆ. ಐನೋ ಅವ್ರು ಕೇಳ್ತಾರ ಕೇಳಲ್ವಾ, ನನ್ನ ಕಡೆಯಿಂದ ನಾನು ಕೊಟ್ಬಿಡೋಣ ಅಂತ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಎಲ್ಲ ಇಶ್ಯೂಸ್ನ ನಾನು ಕನ್ಸಿಡರ್ ಮಾಡಿ ಈ ಟಿಪ್ಸ್ನ ಕೊಡಬೇಕಂತ ಇದ್ದೀನಿ. ಸೊ ಇದ್ರ ಮೊದಲು ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಗೋಲ್ ಏನಿರಬೇಕು ಆ್ಯಂಡ್ ಇದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ತೊಗೋಬೇಕು. ಅದು ಏನು ಅಂತ ಹೇಳ್ತೀನಿ. ಸಿ ಗೋಲ್ ಓವರ್ ಆಲ್ EV ಮ್ಯಾನುಫ್ಯಾಕ್ಚರ್ಸ್ ಏನಿರಬೇಕಂದ್ರೆ, ದ ಮೇನ್ ಥಿಂಗ್ ಈಸ್ ದೇ ಶುಡ್ ಫೋಕಸ್ ಆನ್, ಐ ಆಮ್ ಟಾಕಿಂಗ್ ಅಬೌಟ್ ಆಬ್ವಿಯಸ್ಲಿ ಪ್ರೈವೇಟ್ ವೆಹಿಕಲ್. ಪಬ್ಲಿಕ್ ವೆಹಿಕಲ್ಸ್ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡಬೇಕಾಗುತ್ತೆ. ಪ್ರೈವೇಟ್ ವೆಹಿಕಲ್ ಬಗ್ಗೆ ದ ಮೇನ್ ಗೋಲ್ ಏನು ಅಂದರೆ, ಐ ಸ್ಟಿಲ್ ಡೋಂಟ್ ಥಿಂಕ್ ನೀವು, ಐ ನೋ ಯು ಆರ್ ಟ್ರೈಂಗ್ ಟು ಮೇಕ್ ಇನೋವೇಟಿವ್ ಪ್ರಾಡಕ್ಟ್ಸು, R&D ಏನೇನೋ ಮಾಡ್ತಾ ಇದ್ದೀರಾ. ಬಟ್ ನನ್ನ ಪ್ರಕಾರ ಯು ನೀಡ್ ಟು ಫೋಕಸ್ ಆನ್ ಮೇಕಿಂಗ್ ಫಸ್ಟು ರಿಲಯಬಲ್ ಪ್ರಾಡಕ್ಟ್ಸ್. ಓಕೆನಾ? ರಿಲಯಬಲ್ ಪ್ರಾಡಕ್ಟ್ ಮಾಡಬೇಕು. ಬಿಕಾಸ್ ಇವಾಗ್ಲೂ ಮ್ಯಾಕ್ಸಿಮಮ್ ಸೇಲ್ಸ್ ಆಫ್ ದ ಮೋಟರ್ ಸೈಕಲ್ಸ್ ಆರ್ ಕಾರ್ಸು ನಿಮಗೆ ಮೇನ್ಲಿ ಫಾರ್ ಸಿಟಿ ಯೂಸ್ ಕೇಸ್ಗೆ ಜನ ಯೂಸ್ ಮಾಡ್ತಾ ಇರೋದು. ಬೀಟ್ ನಿಮಗೆ ಮೋಟರ್ ಸೈಕಲ್ಸಲ್ಲಿ ಆರ್ 2 ವೀಲರ್ಸಲ್ಲಿ ನಿಮಗೆ ಸ್ಕೂಟರ್ಸು ಮತ್ತು ಕಮ್ಯೂಟರ್ಸು, ದೇ ಆರ್ ದ ಮೇಜರ್ ಶೇರ್ ಹೋಲ್ಡರ್ಸು. ಅದು ಬಿಟ್ಟರೆ ನಿಮಗೆ ಕಾರ್ಸಲ್ಲೂ ನಿಮಗೆ ಇವಾಗ್ಲೂ ಐನೋ SUVs ತುಂಬ ಜನ ತೊಗೋತಾ ಇದ್ದಾರೆ. ಬಟ್ ಸ್ಟಿಲ್ ನೀವು ನೋಡೋದಾದರೆ ದ ಮೇನ್ SUVs ಜನ ತೊಗೊಳ್ತಾ ಇರೋದು ಆರ್ ದ ಕಾಂಪ್ಯಾಕ್ಟ್ SUVs. ಓಕೆನಾ? ಕಾಂಪ್ಯಾಕ್ಟ್ SUVs ಜಾಸ್ತಿ ತೊಗೊಳ್ತಾರೆ, ಆರ್ ಹ್ಯಾಚ್ ಬ್ಯಾಗ್ಸ್ನೇ ಜನ ಇವಾಗ ಜಾಸ್ತಿ ತೊಗೊಳ್ತಾ ಇರೋದ್ರಿಂದ ದೇ ಹ್ಯಾವ್ ಟು ಸ್ಟಿಲ್ ಫೋಕಸ್ ಆನ್ ಸಿಟಿ ಸೆಂಟ್ರಿಕ್ ಐ ವುಡ್ ಸೇ ಮೋಟರ್ ಸೈಕಲ್ ಆಗಿರಲಿ ಆರ್ ಕಾರ್ಸ್ ಆಗಿರಲಿ. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ರಾದರ್ ದ್ಯಾನ್ ನಿಮ್ಮದು ಇನೋವೇಟಿವ್ ಪ್ರಾಡಕ್ಟ್ಸು ಏನೇನೋ ಥರಕ್ಕೆ ನೋಡ್ತಾ ಇದ್ದಾರೆ ಅದೆಲ್ಲ ಆಮೇಲೆ ಮಾಡಿ ನೀವು ಮಾಡಲೇಬೇಡಿ ಅಂತ ಹೇಳ್ತಲ್ಲ. ಬಟ್ ನಿಮ್ದು ಓವರ್ ಆಲ್ ಫೋಕಸ್ ಅದ್ರ ಕಡೆ ಇರಬೇಕು. ಸಿಟಿಯಲ್ಲಿ ದ ಬೆಸ್ಟ್ ಈಕೋಸಿಸ್ಟಮ್ ಇರಬೇಕು. ನೀವು ಹೈವೇಸಲ್ಲಿ ಆಮೇಲೆ ನೋಡಿ, ಸೆಕೆಂಡ್ರಿ ನೋಡಿ ಹೈವೇಸಲ್ಲಿ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀರಾ ಅಂತ. ಬಟ್ ಸಿಟಿಯಲ್ಲಿ ಫೋಕಸ್ ಮಾಡಿ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ನ ಆರ್ ದ ಈಕೋಸಿಸ್ಟಮ್ ಡೆವಲಪ್ ಮಾಡೋಕ್ಕೆ. ಇದಕ್ಕೆ ಏನು ಮಾಡಬೇಕು ಅಂತ, ಇದಕ್ಕೆ ಒನ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ವಾಟ್ ಐ ವುಡ್ ಸಜೆಸ್ಟು ಟು ಆಲ್ ದ EV ಮ್ಯಾನುಫ್ಯಾಕ್ಚರರ್ಸ್. ಬಿಕಾಸ್ ಇವಾಗ ಪೆಟ್ರೋಲ್ದು ಇವಾಗ್ಲೂ ಫುಲ್ ಐ ವುಡ್ ಸೇ ಫೋರ್ಸ್ ಇದೆ. ಇವಾಗ್ಲೂ ನೀವು ಅಂದ್ಕೊಳ್ಳೋ ಥರ ಪೆಟ್ರೋಲ್ ದ ಬಿಗ್ ಇಂಡಸ್ಟ್ರಿ ಏನು ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸು ಮುಳುಗೋಗ್ಬಿಡುತ್ತೆ ಅಂದರೆ ಆ ಥರ ಏನೂ ಆಗಲ್ಲ. ದೇರ್ ಆರ್ ಬಿಗರ್ ಪ್ಲೇಯರ್ಸು, ಬಿಗರ್ ಪೀಪಲು ಹೂ ವಿಲ್ ಮೇಕ್ ಶ್ಯೂರ್ ದಟ್ ಪೆಟ್ರೋಲ್ ವೆಹಿಕಲ್ಸು ಇನ್ನೂ ಫ್ಲರಿಶ್ ಆಗಲಿ ಅಂತ. ಸೊ ನೀವು ಅಂದ್ಕೊಳ್ಳೋ ಥರ ಇದಿಲ್ಲ. ಆ್ಯಂಡ್ ಪೆಟ್ರೋಲ್ದು ಈಕೋಸಿಸ್ಟಮು ತುಂಬ ಸ್ಟ್ರಾಂಗ್ ಇದೆ. ಬೀಟ್ ದ ಮೆಕ್ಯಾನಿಕ್ ಆಗಿರಲಿ, ಬೀಟ್ ದ ಪಾರ್ಟ್ಸ್ ಆಗಿರಲಿ, ಬೀಟ್ ದ ಪ್ರೊಡಕ್ಷನ್ ಆಗಿರಲಿ, ಎಲ್ಲನೂ ತುಂಬ ಸ್ಟ್ರಾಂಗ್ ಆಗಿದೆ ಅವ್ರ ಕಡೆ. ಸೊ ದೇ ಹ್ಯಾವ್ ಅ ಸ್ಟ್ರಾಂಗ್ ಥಿಂಗ್. ಆ್ಯಂಡ್ ಆಲ್ಸೋ ಅವ್ರಿಗೆ ರಿಲಯಬಲ್ ಟೈಪ್ ಆಫ್ ವೆಹಿಕಲ್ಸ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಪೆಟ್ರೋಲ್ ಆ್ಯಂಡ್ ಡೀಸೆಲು ದೇ ಆರ್ ವೆರಿ ಸ್ಟ್ರಾಂಗ್. ಓಕೆನಾ? ಈಕೋಸಿಸ್ಟಮ್, ದ ಫ್ಯೂಲ್ ಇಂಜೆಕ್ಟೆಡ್ ಈಕೋಸಿಸ್ಟಮ್. ಸೊ ಅದನ್ನು ನೀವು ಡೆವಲಪ್ ಮಾಡೋಕ್ಕೆ ಫಸ್ಟ್ ಥಿಂಗು ನಿಮ್ಮದು ಈಗೋಸ್ ಎಲ್ಲ ಬಿಟ್ಟು, ಎಸ್ಪೆಷಲಿ ದ ಸ್ಟಾರ್ಟಪ್ ಕಂಪನೀಸ್ಗೆ ನಾನು ಹೇಳ್ತಾ ಇದ್ದೀನಿ, ಈಗೋಸ್ ಎಲ್ಲ ಬಿಟ್ಟು ಯು ಶುಡ್ ಫಾರ್ಮ್ ಅ ಸ್ಟ್ರಾಂಗ್ ಯೂನಿಯನ್. ಬಿಕಾಸ್ ನೀವು ಗೌರ್ಮೆಂಟ್ಗೆ ವೇಟ್ ಮಾಡ್ತಾ ಇದ್ದರೆ ಅವ್ರು ಯಾವಾಗ ನಿಮ್ಗೆ ಹೆಲ್ಪ್ ಮಾಡ್ತಾರಂದರೆ ನಿಮ್ಗೆ ಯಾವತ್ತೂ ಆಗಲ್ಲ ಇದು. ಸೊ ನೀವು ಫಸ್ಟ್ ನಿಮ್ಮ ಕಡೆಯಿಂದ ಒಂದು ಸ್ಟ್ರಾಂಗ್ ಐ ವುಡ್ ಸೇ ಯೂನಿಯನ್ನ ಬಿಲ್ಡ್ ಮಾಡಿ ಆಫ್ ಆಲ್ ದ ಕಂಪನೀಸು. ಎಲ್ಲ ಕಂಪನೀಸ್ ಯೂನಿಯನ್ ಬಿಲ್ಡ್ ಮಾಡಿ
ಫಾರ್ಮ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲರೂ ಮೇ ಬಿ ಅಗ್ರಿ ಮಾಡೋಕ್ಕಾಗಲ್ಲ, ಕೆಲವು ಕಂಪನಿ ಮೈಟ್ ಸ್ಟೇ ಔಟ್, ಬಟ್ ಆದಷ್ಟು ಎಲ್ಲ ಇ ವಿ ಕಂಪನೀಸ್ ಒಂದು ಯೂನಿಯನ್ ಫಾರ್ಮ್ ಮಾಡಬೇಕು, ಸೋ ದ್ಯಾಟ್ ಯು ಕ್ಯಾನ್ ಬಿಲ್ಡ್ ದಿಸ್ ಇಕೋಸಿಸ್ಟಮ್. ಅಲ್ಲಿ ಇಕೋಸಿಸ್ಟಮಲ್ಲಿ ಏನೇನು ಬಿಲ್ಡ್ ಮಾಡಬೇಕು ಅದು ಹೇಳ್ತೀನಿ, ಬಟ್ ನೀವು ಯೂನಿಯನ್ ಬಿಲ್ಡ್ ಮಾಡಿಲ್ಲ ಅಂದರೆ ಇಟ್ ವಿಲ್ ನಾಟ್ ವರ್ಕೌಟು. ಆ್ಯಂಡ್ ಕಾರಣಗಳು ಇದೆ, ನಾನು ಹೇಳೋ ಪ್ಲ್ಯಾನ್ಸ್ಗೆ ನೀವು ಯೂನಿಯನ್ ಬಿಲ್ಡ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ನನ್ನ ಒಪಿನಿಯನ್. ಸೊ ಇಟ್ಸ್ ಮೋರ್ ಲೈಕ್ ಆ್ಯಂಡ್ರಾಯ್ಡ್ ಆ್ಯಂಡ್ ಆ್ಯಪಲ್ ಥರ. ಆ್ಯಂಡ್ರಾಯ್ಡ್ದೊಂದು ಅಟ್ಲೀಸ್ಟ್ ಯಾವುದೋ ಒಂದು ಕಂಪನಿ ಸ್ಟ್ಯಾಂಡ್ ಔಟ್ ಆಗಲಿ ಪರವಾಗಿಲ್ಲ, ಲೈಕ್ ಆ್ಯಪಲ್ ಥರ, ಬಟ್ ಆದಷ್ಟು ಎಲ್ಲ ಕಂಪನೀಸ್ ಜೊತೆ ಗೂಡಬೇಕು, ಓಕೆನಾ. ದಟ್ ಈಸ್ ದ ಫಸ್ಟ್ ಥಿಂಗು. ಸೆಕೆಂಡ್ ಬಂದು ಆ ಯೂನಿಯನ್ ಫಾರ್ಮ್ ಮಾಡಾದ್ಮೇಲೆ ಏನೇನು ಸ್ಟೆಪ್ಸ್ ತೊಗೋಬೇಕು. ಸೊ 5 ಸ್ಟೆಪ್ಸ್ ಹೇಳ್ತೀನಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ಅಕಾರ್ಡಿಂಗ್ ಟು ಮೀ ಈಸ್ ದ್ಯಾಟ್ ಇ ವಿ ಇನ್ಫ್ರಾಸ್ಟ್ರಕ್ಚರ್ ಆರ್ ಆಬ್ವಿಯಸ್ಲಿ ದ ಚಾರ್ಜಿಂಗ್ ಸ್ಟೇಷನು. ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಚಾರ್ಜಿಂಗ್ ಸ್ಟೇಷನ್ ಓನ್ಲಿ ಇನ್ ದ ಸಿಟಿ. ನಾನು ಹೈವೇಸಲ್ಲಿ ಅದೆಲ್ಲ ಹೇಳ್ತಾನೆ ಇಲ್ಲ, ಬಿಕಾಸ್ ಫಾರ್ ಮೀ ಫಸ್ಟ್ ಪ್ರಯಾರಿಟಿ ಇರೋದು ಸಿಟಿಯಲ್ಲಿ ಅಟ್ಲೀಸ್ಟ್ ಕನ್ಸ್ಯೂಮರು ಕಾನ್ಫಿಡೆಂಟ್ ಇರಬೇಕು, ನಾನು ಎಲ್ಲೇ ಹೋದರೂ ನಾನು ಆರಾಮಾಗಿ ಚಾರ್ಜ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಚಾರ್ಜಿಂಗ್ ಸ್ಟೇಷನ್ ಇರಲೇಬೇಕು. ಐ ನೋ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ಮನೇಲಿ ಚಾರ್ಜ್ ಮಾಡ್ಬೋದು, ಆಲ್ ದೋಸ್ ಥಿಂಗ್ಸು. ಮನೇಲಿ ಇವಾಗ ಏನಕ್ಕೆ ಚಾರ್ಜ್ ಮಾಡ್ತೀರಂತ ಬೆಲೆ ಕಮ್ಮಿ ಇದೆ, ಆ್ಯಂಡ್ ಆಲ್ಸೋ ನಿಮ್ಮ ಮನೇಲಿ ಕರೆಂಟ್ ಕರೆಕ್ಟಾಗಿ ಬರ್ತಾ ಇದೆ. ನಾಟ್ ಎವ್ರಿ ಒನ್ಗೆ ಕರೆಂಟ್ ಇದೆ, ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕಾಗಲ್ಲ, ಚಾರ್ಜಿಂಗ್ ಪಾಯಿಂಟ್ಸ್ನ ಹಾಕೋಕ್ಕಾಗಲ್ಲ ಅಲ್ಲಿ. ಸೊ ಫಾರ್ ದೆಮ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ದ್ಯಾಟ್ ನೀವು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಲೇಬೇಕು. ಇಫ್ ಯು ಆರ್ ಸ್ಟಿಲ್ ಥಿಂಕಿಂಗ್ ಇಟ್ ಈಸ್ ಪಾಸಿಬಲ್ ಮನೆಯಲ್ಲೇ ಚಾರ್ಜ್ ಮಾಡ್ತಾರಂದರೆ ಆಯಿತು ಬಿಡಪ್ಪ, ಮಾಡ್ತಾರೆ ನೋಡು, ವೆಯ್ಟ್ ಮಾಡು. ಸೊ ನನ್ನ ಒಪಿನಿಯನ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರು, ಚಾರ್ಜಿಂಗ್ ಸ್ಟೇಷನ್ಸ್ನ ನೀವು ಸಿಟಿಯಲ್ಲಿ ಬಿಲ್ಡ್ ಮಾಡಬೇಕು. ಅದೂ ನನ್ನ ಒಪಿನಿಯಲ್ಲಿ ಒಂದೇ ಒಂದು ಕಂಪನಿ ಕಡೆಯಿಂದ, ಬಿಕಾಸ್ ನೀವು ಒಂದು ಯೂನಿಯನ್ ಫಾರ್ಮ್ ಮಾಡಿರೋದ್ರಿಂದ ಒಂದೇ ಒಂದು ವೆಂಡರ್ನ ನೀವು ಚೂಸ್ ಮಾಡಿ ಅದಕ್ಕೆ ಡೆಸಿಗ್ನೇಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಚಾರ್ಜಿಂಗ್ ಐ ವುಡ್ ಸೇ ಸಿಸ್ಟಮ್ ಇದೆ ನೋಡಿ, ಅದನ್ನು ನೀವು ಯೂನಿವರ್ಸಲ್ ಮಾಡಬೇಕು. ಅಂದರೆ ಜಸ್ಟ್ ಲೈಕ್ ಯು ಎಸ್ ಪಿ ಚಾರ್ಜಿಂಗ್ ಥರನೇ ನಿಮಗೆ ದ ಚಾರ್ಜಿಂಗ್ ಪೋರ್ಟ್ ಆಗಿರಲಿ ಅವ್ರ ಚಾರ್ಜಿಂಗ್ ಪ್ಲಗ್ ಆಗಿರಲಿ, ಎರಡು ಒಂದು ಎಲ್ಲ ನಿಮ್ಮದು ಮೋಟರ್ ಸೈಕಲ್ ಆಗಿರಲಿ, ಕಾರ್ ಆಗಿರಲಿ, ಅವ್ರ ಅದೇ ಸ್ಪೆಸಿಫಿಕ್ ಟು ಮೋಟರ್ ಸೈಕಲ್ ಅವ್ರ ಕಾರ್ ಸ್ಪೆಸಿಫಿಕಲಿ ನೀವು ಒಂದೇ ಒಂದು ಯೂನಿವರ್ಸಲ್ ಐ ವುಡ್ ಸೇ ಚಾರ್ಜಿಂಗ್ ಪೋರ್ಟ್ ಆಗಿರಲಿ, ಅವ್ರ ಚಾರ್ಜಿಂಗ್ ಪಾಯಿಂಟ್ ಆಗಿರಲಿ, ಅವ್ರ ವೈರ್ಸ್ ಆಗಿರಲಿ ನೀವು ಮಾಡಬೇಕಾಗತ್ತೆ. ಸೊ ನನ್ನ ಒಪಿನಿಯನ್ ಇದನ್ನು ನೀವು ಮಾಡಲೇಬೇಕು. ಇಲ್ಲ ಅಂದರೆ ಜನರಿಗೆ ಕಾನ್ಫಿಡೆನ್ಸು ಬರೋಲ್ಲ. ನೀವು ಹೇಳ್ಬೋದು ತುಂಬ ಜನ ತೊಗೋತಾ ಇದ್ದಾರಲ್ವ ಅಂತ, ಬಟ್ ಸ್ಟಿಲ್ ನೀವು ಐ ಆಮ್ ಟಾಕಿಂಗ್ ಅಬೌಟ್ ಮೆಜಾರಿಟಿ ಪೀಪಲ್. ಬಿಕಾಸ್ ಇವಾಗ ನೀವು ನೋಡೋದಾದರೆ ದ ಪೀಪಲ್ ಆರ್ ಬೈಯಿಂಗ್ ಮೋಸ್ಟ್ಲಿ ಯಾರಿಗೆ ನೀಡ್ ಇದೆ, ಲೈಕ್ ಅದೇ ಗಿಗ್ ವರ್ಕರ್ಸು, ಅವ್ರಿಗೆ ರನ್ನಿಂಗ್ ಕಾಸ್ಟ್ ಕಮ್ಮಿ ಮಾಡಬೇಕು, ಅವರೊಬ್ಬರು. ಅದು ಬಿಟ್ಟರೆ ಸೆಕೆಂಡ್ ಬಂದು ಆಬ್ವಿಯಸ್ಲಿ ದಿಸ್ ಎಲೈಡ್ ಪೀಪಲು, ಅವ್ರ ದುಡ್ಡು ತುಂಬ ಜಾಸ್ತಿ ಇದೆ, ಸ್ವಲ್ಪ ಶೋ ಆಫ್ ಮಾಡಬೇಕಂತ ಇದ್ದಾರೆ, ಅವರೇ ಮೆಜಾರಿಟಿ ಪೀಪಲ್ ತೊಗೋತಾ ಇರೋದು. ಜಸ್ಟ್ ನಾನು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅದು ಇದು ನಾನು ತುಂಬ ದುಡ್ಡು ಉಳಿಸ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಮಾಡ್ತಾರೆ. ಬಿಟ್ಟರೆ ಮಿಡಲ್ ಕ್ಲಾಸು ಇನ್ನೂ 50-50 ಇದ್ದಾರೆ. ಸೊ ಮೆಜಾರಿಟಿ ಪೀಪಲ್ ತೊಗೋತಾ ಇಲ್ಲ. ಅಲ್ಲಿ ಸ್ವಲ್ಪ ಜನ ತೊಗೊಂಡಿದ್ದಾರೆ, ಬಟ್ ಮೆಜಾರಿಟಿ ತೊಗೊಳ್ತಾ ಇಲ್ಲ. ಸೊ ಅವ್ರನ್ನ ಎನ್ಕರೇಜ್ ಮಾಡಬೇಕಂದ್ರೆ ಈ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಲೇಬೇಕು, ಓಕೆನಾ. ಸೆಕೆಂಡ್ ಬಂದ್ಬಿಟ್ಟು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದು ಇಸ್ ದ ಬ್ಯಾಟ್ರಿ, ಓಕೆನಾ. ಸೊ ಬ್ಯಾಟ್ರಿ ಬಗ್ಗೆ ಏನು ಪ್ರಾಬ್ಲಮ್ ಅಂದರೆ, ಒಂದು ಐನೋ ಇವಾಗ ವಾರಂಟೀಸ್ ಕೊಡ್ತಾ ಇದ್ದಾರೆ, 8 years ವಾರಂಟಿ ಆರ್ ಲೈಫ್ ಟೈಮ್ ವಾರಂಟಿನೂ ಕೆಲವು ಕಂಪನೀಸ್ ಕೊಡ್ತಾರೆ, ದಟ್ ಈಸ್ ಗುಡ್. ಬಟ್ ಏನು ಅಂದರೆ ಬ್ಯಾಟ್ರಿ ಎಂಡ್ ಆಫ್ ದ ಡೇ ಡಿಪ್ಲೀಟ್ ಆಗ್ತಾನೆ ಹೋಗುತ್ತೆ. ದಟ್ ಈಸ್ ಬೇಸಿಕಲಿ ಸೈನ್ಸ್. ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ, ಬ್ಯಾಟ್ರಿ ಡಿಪ್ಲೀಟ್ ಆಗುತ್ತೆ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ಅಟ್ ಸಮ್ ಪಾಯಿಂಟು ಬ್ಯಾಟ್ರಿನ ಚೇಂಜ್ ಮಾಡಲೇಬೇಕು ಅಂತ ಅನಿಸುತ್ತೆ ಕನ್ಸ್ಯೂಮರ್ಗೆ. ಆ್ಯಂಡ್ ಸಮ್ಟೈಮ್ಸು ಕನ್ಸ್ಯೂಮರು ತಪ್ಪಿರ್ಬೋದು, ಬಿಕಾಸ್ ಅವ್ನು ಜಾಸ್ತಿ ಓವರ್ ಯೂಸ್ ಮಾಡಿರ್ಬೋದು, ಅವ್ರು ಸರಿಯಾಗಿ ಯೂಸ್ ಮಾಡದೇ ಇರ್ಬೋದು. ಬಿಕಾಸ್ ಫಸ್ಟ್ ಟೈಮ್ ಅವ್ನು ಮೋಟರ್ ಸೈಕಲ್ ತೊಗೊಂಡಿರ್ತಾನೆ, ಅವ್ರು ಕಾರ್ ತೊಗೊಂಡಿರ್ತಾನೆ, ಅವ್ನಿಗೇನು ಗೊತ್ತು ಯಾವ ಥರ ಯೂಸ್ ಮಾಡಬೇಕಂತ. ಸೊ ಅವ್ನಿಗೆ ಬ್ಯಾಟ್ರಿ ಡಿಪ್ಲೀಟ್ ಆಗಿಬಿಟ್ರೆ ಅವ್ರು ಡ್ಯಾಮೇಜ್ ಆಗಿಬಿಟ್ರೆ ಅವ್ನಿಗೆ ರೀಪ್ಲೇಸ್ಮೆಂಟ್ ಯಾವುದೊಂದು ಇರಲೇಬೇಕು. ಬಿಕಾಸ್ ನಿಮಗೆ ಗೊತ್ತಿರೋಂಗೆ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಾರ್ಟ್ ಆಫ್ ದ ಇ ವಿ ಇಸ್ ದ ಬ್ಯಾಟ್ರಿ. ಸೊ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ಇಫ್ ದ್ಯಾಟ್ ಈಸ್ ಸೋ ಎಕ್ಸ್ಪೆನ್ಸಿವ್ ಕಷ್ಟ ಆಗಿಬಿಡುತ್ತೆ ಅವ್ನಿಗೆ, ಓಕೆನಾ. ಸೊ ಅದರಿಂದ ವಾಟ್ ಯು ನೀಡ್ ಟು ಡೂ, ನಂದು ಸಜೆಷನ್ ಅಷ್ಟೇ, ಈಸ್ ದ್ಯಾಟ್ ನೀವು ಏನು ಮಾಡ್ಬೋದು ಅಂದರೆ, ನೀವು ಸರ್ವಿಸ್ ಕಾಸ್ಟ್ ಇದೆ ನೋಡಿ, ಅವ್ರ ಸರ್ವಿಸ್ ಕಾಸ್ಟು ಬೇಡ, ಇನ್ ಜನರಲ್ಲು 3 months ಆರ್ 6 monthsಗೆ ಒಂದ್ಸಲಿ ಒಂದು ಅಮೌಂಟ್ನ ಕಲೆಕ್ಟ್ ಮಾಡ್ತಾಯಿರಿ, ಒಂದು ಸರ್ಟನ್ ಅಮೌಂಟ್ನ ಕಲೆಕ್ಟ್ ಮಾಡ್ತಾಯಿರಿ, ಲೈಕ್ ಜಸ್ಟ್ ಲೈಕ್ ಇನ್ಶೂರೆನ್ಸ್ ಥರ. ಸೊ ಅಮೌಂಟ್ನ ಕಲೆಕ್ಟ್ ಮಾಡಿ ನೀವು ಇನ್ ಕೇಸ್ ಅವನಿಗೆ ಯಾವಾಗ ಅವಶ್ಯಕತೆ ಬರುತ್ತೆ ಆವಾಗ ನಿಮಗೆ ಅವ್ನಿಗೆ ಡಿಸ್ಕೌಂಟೆಡ್ ರೇಟಲ್ಲಿ ಆ ಬ್ಯಾಟ್ರಿನ ಬೈ ಮಾಡೋ ಫೆಸಿಲಿಟಿ ಕೊಡಿ. ನೀವು ವಾರಂಟಿ ಕೊಡ್ತಾ ಇದ್ದೀರ, ಅದೆಲ್ಲ ಗ್ರೇಟು, ಬಟ್ ಅವನದೇ ತಪ್ಪಂತಾನೆ ಅಂದ್ಕೊಳ್ಳಿ, ಬಟ್ ಅವ್ನಿಗೆ ಒಂದು ಡಿಸ್ಕೌಂಟೆಡ್ ರೇಟಲ್ಲಿ ಅದನ್ನು ತೊಗೊಳ್ಳೋ ಥರ ಆಗಬೇಕು, ಓಕೆನಾ. ಸೊ ಇನ್ ಕೇಸ್ ಅವನು ಜಾಸ್ತಿ ಇಯರ್ಸು ಅದನ್ನು ವರ್ಕೌಟ್ ಮಾಡಿದ್ದಾನೆ ಅಂದರೆ ಅವ್ನಿಗೆ ಇನ್ನೂ ಬೆನಿಫಿಟ್ ಕೊಡಬೇಕು, ಇನ್ನೂ ಜಾಸ್ತಿ ಡಿಸ್ಕೌಂಟ್ ಇರಬೇಕು. ಅಂದರೆ 5 yearsಗೆ ಕೊಟ್ಟರೆ ಒಂದು ಡಿಸ್ಕೌಂಟು, 7-8 years ತನಕ ಅವ್ನು ತೊಗೊಂಡೋಗಿದ್ದಾನೆ ಅಂದರೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಕೊಟ್ಬಿಡಿ ಅವನಿಗೆ. ಸೊ ಆವಾಗ ಏನಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಅವ್ನಿಗೆ ಸಡನ್ಲಿ ದಟ್ ಬಿಗ್ ಕಾಸ್ಟು ಆಗೋಲ್ಲ. ನಿಮಗೆ ಒಂದು 30,000 ಬ್ಯಾಟ್ರಿ ತೊಗೋಬೇಕಂತ ಇದ್ದರೆ ಅದು ಅವ್ನಿಗೆ ಜಸ್ಟ್ 3-4,000 ಒಂದು 5-6 yearsಲ್ಲಿ ಕೊಡಬೇಕಂದ್ರೆ ಅವ್ನಿಗೆ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಅದು. ಸೊ ಅದನ್ನು ನೋಡಿಕೊಂಡು ಇವು ಕಲೆಕ್ಟ್ ಕಾಸ್ಟ್ ಆ್ಯಂಡು ಏನು ಮಾಡಿದ್ರೆ ನೀವು ನಿಮ್ಮ ಕಡೆಯಿಂದ ಕಾಸ್ಟ್ ಕಲೆಕ್ಟ್ ಮಾಡಿಕೊಂಡು ಒಂದು ಬ್ಯಾಟ್ರಿ ಕಂಪನಿಗೆ ಎಲ್ಲರೂ ಕೊಡ್ತಾಯಿರಿ, ನೀವೆಲ್ಲ ಯೂನಿಯನು ಕೊಡ್ತಾಯಿರಿ. ಸೊ ಅದರಿಂದ ಐ ಥಿಂಕ್ ಇದು ಹೆಲ್ಪ್ ಔಟ್ ಆಗುತ್ತೆ ಕನ್ಸ್ಯೂಮರ್ಸ್ಗೆ. ಬ್ಯಾಟ್ರಿ ಬಗ್ಗೆ ವರಿ ಮಾಡೋದು ಜನ ಬಿಟ್ಟುಬಿಡ್ತಾರೆ, ಓಕೆನಾ. ಸೊ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಪ್ರಾಬ್ಲಮ್ ಇರೋದು
ಐ ವುಡ್ ಸೇ ನಿಮಗೆ ಗೊತ್ತಿರೋಂಗೆ ಕಾಂಟ್ರವರ್ಸೀಸ್ ಆಗ್ತಾ ಇರೋದು ಇವಾಗ ಇ ವಿ ಮೋಟರ್ ಸೈಕಲ್ ಆಗಿರಲಿ, ಕಾರಲ್ಲಾಗಿರಲಿ. ರೀಸೆಂಟ್ಲಿ ನಾನು ಹೇಳ್ದಂಗೆ ಒಂದು ಟಾಟಾ ಕಾರು ಬೆಂಕಿ ಹಚ್ಕೊಂಡ್ಬಿಡ್ತು. ಸೊ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದು ಇಸ್ ದ ಫಿಯರ್ ಆಫ್ ಫೈರ್ ಬೇಸಿಕಲಿ. ಸೊ ಅದರಿಂದ ಫೈರ್ಗೆ ನಿಮಗೆ ಸಮ್ ಕೈಂಡ್ ಆಫ್ ಜನರಿಗೆ ಅಶ್ಯೂರೆನ್ಸ್ ಕೊಡಲೇಬೇಕು. ಸೊ ಅದರಿಂದ 2 ಟೈಪ್ ಆಫ್ ಅಶ್ಯೂರೆನ್ಸ್ ನೀವು ಕೊಡಬೇಕಾಗುತ್ತೆ. ಒಂದು ಅಶ್ಯೂರೆನ್ಸ್ ಏನು ಅಂದರೆ ಆಬ್ವಿಯಸ್ಲಿ ಫೈರ್ ಆಗೋ ಚಾನ್ಸಸ್ ಯಾವಾಗಲೂ ಇದ್ದೇ ಇರುತ್ತೆ. ಇ ವಿ ಜೊತೆ ಪಾಸಿಬಿಲಿಟಿ ಜಾಸ್ತಿ ಇದೆ, ನೀವು ಆಲ್ರೆಡಿ ನೋಡಿದ್ದೀರ, ನೀವು ಅದನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಏನಾ. ಸೊ ಅದರಿಂದ ಜನರಿಗೆ ಒಂದು ಫೈರ್ ಇನ್ಶೂರೆನ್ಸ್ ಅಂತ ಕೊಡಬೇಕಾಗುತ್ತೆ, ಸ್ಪೆಷಲಿ ಫಾರ್ ಇ ವಿ. ಸ್ಪೆಷಲಿ ಅಂದರೆ ಯಾವ ಥರ ಅಂದರೆ, ಒಂದು ಆಬ್ವಿಯಸ್ಲಿ ಅವನದೇ ವೆಹಿಕಲ್ಗೆ ಇನ್ ಕೇಸ್ ಡ್ಯಾಮೇಜ್ ಆಗಿಬಿಟ್ರೆ ಸಮ್ ಕೈಂಡ್ ಆಫ್ ಅವನಿಗೆ ರಿಲೀಫ್ ಸಿಗಬೇಕು. ಆ್ಯಂಡ್ ಸೆಕೆಂಡ್ ಬಂದು ಇನ್ ಕೇಸ್ ಅಕ್ಕಪಕ್ಕದ ವೆಹಿಕಲ್ಲು, ಬಿಕಾಸ್ ಲಾಟ್ ಆಫ್ ಐ ಸೀನ್ ಕಮ್ಯುನಿಟೀಸು ನೀವು ಇ ವಿ ವೆಹಿಕಲ್ನ ಇಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದರಿಂದನೂ ಎಷ್ಟೊಂದು ಜನ ಇ ವಿ ತೊಗೋತಾ ಇಲ್ಲ. ಸೊ ಇನ್ ಕೇಸ್ ದ ಥರ್ಡ್ ಪಾರ್ಟಿಗೆ ಏನೋ ಡ್ಯಾಮೇಜ್ ಆದ್ರೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸು ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಇದೆರಡೂ ಕೊಟ್ಟರೆ ನನ್ನ ಪ್ರಕಾರ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೀರಾ ಜನರಲ್ಲಿ. ಓಕೆನಾ, ದಟ್ ಈಸ್ ಒನ್ ಥಿಂಗು. ಆ್ಯಂಡ್ ಅದ್ರ ಜೊತೆಗೆ ಐ ವುಡ್ ಸೇ, ಬಿಕಾಸ್ ನಿಮಗೆ ಯಾವ ಥರ ಕ್ರ್ಯಾಶ್ ಟೆಸ್ಟ್ ಎಲ್ಲ ಮಾಡ್ತಾರೆ ನೋಡಿ, ಅದೇ ಥರ ನೀವು ಏನು ಮಾಡ್ಬೋದು ಅಂದರೆ ಇ ವಿ ವೆಹಿಕಲ್ಸ್ಗೆ ನೀವು ಬೇಸಿಕಲಿ ಫೈರ್ ಟೆಸ್ಟ್ ಮಾಡ್ಬೋದು. ಅಂದರೆ ಫೈರು ಲೈಕ್ ಹಾರ್ಶ್ ಕಂಡೀಷನ್ಸಲ್ಲಿ ಯಾವ ಥರ ಬೇರ್ ಮಾಡೋಕ್ಕಾಗತ್ತೆ ಅಂತ ಒಂದು ಟೆಸ್ಟ್ ಮಾಡಿಬಿಟ್ಟು, ದ ಎಕ್ಸ್ಟ್ರೀಮ್ ಟೆಸ್ಟ್ ಮಾಡಿಬಿಟ್ಟು ನೀವೊಂದು ರೇಟಿಂಗ್ಸ್ನ ನೀವು ಡೆವಲಪ್ ಮಾಡ್ಬೋದು. ಜಸ್ಟ್ ಲೈಕ್ ದ ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ಸ್ ಯಾವ ಥರ ಇದೆ, ಅದೇ ಥರ ನೀವು ಫೈರ್ ರೇಟಿಂಗ್ಸ್ ಅಂತ ಒಂದು ಮಾಡಿದ್ರೆ ಜನರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಇದನ್ನು ಮಾಡಬೇಕಂದ್ರೆ ಆಬ್ವಿಯಸ್ಲಿ ಯೂನಿಯನ್ ಫಾರ್ಮ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಚ್ ಎವರ್ ಕಂಪನಿ ಈಸ್ ಗಿವಿಂಗ್ ಬೆಟರ್ ಫೈರ್ ರೇಟಿಂಗ್, ಜನ ಓಕೆ ಅಟ್ಲೀಸ್ಟ್ ಇದು ಚೆನ್ನಾಗಿದೆ ಫೈರ್ ರೇಟಿಂಗ್ ಅಂತ ಜನ ತೊಗೋಬೋದು. ಆ್ಯಂಡ್ ಆಲ್ಸೋ ನಿಮ್ಮದು ಫೈರ್ ರೇಟಿಂಗ್ ನೀವು ಮ್ಯಾಚ್ ಮಾಡ್ತಾ ಇಲ್ಲ ಅಂದರೆ ಮ್ಯಾನುಫ್ಯಾಕ್ಚರರು ವರ್ಕೌಟ್ ಮಾಡ್ತಾನೆ ಇನ್ನೂ ಬೆಟರು, ಸೊ ದ್ಯಾಟ್ ದ ಫೈರ್ ರೇಟಿಂಗ್ಸ್ ಇಂಪ್ರೂವ್ ಆಗುತ್ತೆ ಅಂತ. ಸೊ ಇದು ಒಂದು ಟಿಪ್ಪು. ಐ ಥಿಂಕ್ ಇದು ಐದರ್ ಗೌರ್ಮೆಂಟ್ ನಾರ್ಮಲೈಸ್ ಮಾಡಬೇಕಾಗ್ಬೋದು, ಆರ್ ನಂದು ಸಜೆಷನ್ ಇರೋದು ಕಂಪನೀಸ್ ಕಡೆಯಿಂದನೇ ಯೂನಿಯನ್ ಫಾರ್ಮ್ ಹೋಗ್ಬಿಟ್ಟು ಇದನ್ನು ನಾರ್ಮಲೈಸ್ ಮಾಡಿದ್ರೆ ಈ ಯೂನಿಯನ್ ಇರೋರು ಎಲ್ಲರೂ ಫೈರ್ ಇನ್ಶೂರೆನ್ಸು ಕೊಡ್ತಾರೆ ಆ್ಯಂಡ್ ಆಲ್ಸೋ ನಿಮಗೆ ಟೆಸ್ಟಿಂಗು ಮಾಡ್ತಾರೆ ಆ್ಯಂಡ್ ರೇಟಿಂಗ್ಸು ಕೊಡ್ತಾರೆ ಅಂದರೆ ದಟ್ ವುಡ್ ಬಿ ಗ್ರೇಟ್. ಓಕೆನಾ, ದಟ್ ಈಸ್ ಒನ್ ಥಿಂಗ್. ಓಕೆನಾ, ಸೊ ಇಲ್ಲಿಗೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವಿತ್ ದ ಇ ವಿ ಮ್ಯಾನುಫ್ಯಾಕ್ಚರರ್ಸು ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಬೈಯಿಂಗ್ ದ ಮೋಟರ್ ಸೈಕಲ್ ಆರ್ ಕಾರ್. ಬಟ್ ಈಗ ಸೆಕೆಂಡ್ ಇಶ್ಯೂಸು ಆಫ್ಟರ್ ಬೈಯಿಂಗು ಸರ್ಟನ್ ಕೆಲವು ಇಶ್ಯೂಸ್ ಬರುತ್ತೆ. ಸೊ ಅದನ್ನು ಅಡ್ರೆಸ್ ಮಾಡೋಕ್ಕೆ 2 ಪಾಯಿಂಟ್ ನಾನು ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಐ ವುಡ್ ಸೇ, ನಿಮಗೆ ಗೊತ್ತಿರೋಂಗೆ ಇ ವಿ ಮೋಟರ್ ಸೈಕಲ್ಸ್ನ ಇನ್ ಕೇಸ್ ಏನಾದರೂ ರೋಡಲ್ಲಿ ಏನಾದರೂ ಹಾಳಾಗ್ಬಿಟ್ರೆ, ಡ್ಯಾಮೇಜ್ ಆಗಿಬಿಟ್ರೆ ಅದನ್ನು ಸರಿ ಮಾಡೋಕ್ಕೆ ಯಾರೂ ಮೆಕ್ಯಾನಿಕೇ ಇಲ್ಲ, ಅದನ್ನು ಫುಲ್ ಟೋ ಮಾಡ್ಕೊಂಡು ಎತ್ಕೊಂಡು ಹೋಗಲೇಬೇಕಾಗತ್ತೆ. ಸೊ ಆ ಥರ ಸಿಚುವೇಶನ್ ಬಂದ್ರೂ ಪೀಪಲ್ ಗೆಟ್ ಫ್ರಸ್ಟ್ರೇಟೆಡು ಆ್ಯಂಡ್ ಸಾಕಷ್ಟು ಯೂಸರ್ಸು ಅದನ್ನು ರಿಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸಾಕಷ್ಟು ಮೆಕ್ಯಾನಿಕ್ಸ್ಗೂ ಅದೇ ಡೋಂಟ್ ನೋ ಹೌ ಟು ರಿಯಲಿ ವರ್ಕ್ ಆನ್ ಇ ವಿ ವೆಹಿಕಲ್. ಸೊ ಅದರಿಂದ ಫೋರ್ತ್ ಇಂಪಾಯಿಂಟ್ ಬಂದ್ಬಿಟ್ಟು ಇಸ್ ದ್ಯಾಟ್ ಒಂದು ಮೆಕ್ಯಾನಿಕ್ ಸಪೋರ್ಟ್ನ ನೀವು ಡೆವಲಪ್ ಮಾಡಿ. ಮೆಕ್ಯಾನಿಕ್ ಸಪೋರ್ಟ್ ಅಂದರೆ ಮೆಕ್ಯಾನಿಕ್ಸ್ಗೆ ನೀವು ನಿಮ್ಮ ಕಡೆಯಿಂದ ಟ್ರೈನಿಂಗ್ ಕೊಡಬೇಕಾಗತ್ತೆ, ಲೈಕ್ ವೀಡಿಯೋಸು ಆರ್ ಎಕ್ಸ್ಪ್ಲನೇಷನ್ನು ಆರ್ ಮೇ ಬಿ ಅವ್ರಿಗೆ ಫಿಸಿಕಲಿ ಹೋಗ್ಬಿಟ್ಟು ತೋರಿಸ್ಬೇಕಾಗುತ್ತೆ ಯಾವ ಥರ ವರ್ಕ್ ಮಾಡಬೇಕು ಆನ್ ದೇರ್ ಕಾರ್ಸ್ ಆ್ಯಂಡ್ ಮೋಟರ್ ಸೈಕಲ್ ಅಂತ. ಸೊ ಇದಕ್ಕೆ ಮೇ ಬಿ 3 to 4 years ಟೈಮ್ ಆಗ್ಬೋದು. ಬಟ್ ಅದೇ ಹೇಳ್ತಾರಲ್ಲ, ಫ್ಯೂಚರ್ ಪ್ರೂಫ್ ನಾನು ಹೇಳ್ತಾ ಇರೋದು. ಫ್ಯೂಚರ್ ಪ್ರೂಫ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಮೆಕ್ಯಾನಿಕ್ಸ್ಗೆ ನಾನು ಟ್ರೈನಿಂಗ್ ಕೊಡ್ತೀನಿ, ನನ್ನ ಕಡೆಯಿಂದ ಟ್ರೈನಿಂಗ್ ಕೊಟ್ಬಿಟ್ಟು ಆ್ಯಂಡ್ ಅರ್ಥ ಮಾಡಿಸ್ತಾರೆ. ಆವಾಗ ನಿಮಗೆ ಮೆಕ್ಯಾನಿಕ್ ಸಪೋರ್ಟ್ ಇದ್ದರೆ ದ್ಯಾಟ್ ವುಡ್ ಬಿ ಗ್ರೇಟ್. ನೀವು ಹೇಳ್ಬೋದಲ್ಲ, ಓ ನನಗೇನೆ ಸಿಗ್ತಾಯಿತ್ತಲ್ಲಪ್ಪ, ನಾವು ಮಿಸ್ ಮಾಡಿಬಿಟ್ವಿ ಅಂತ ನೀವು ಹೇಳ್ಬೋದು. ಬಟ್ ನನ್ನ ಒಪಿನಿಯನ್ಲಿ ದುಡ್ಡೇ ಮಾಡಬೇಕು ಅಂದರೆ ನೀವು ಯು ಕ್ಯಾನ್ ಮೇಕ್ ಮನಿ ಔಟ್ ಆಫ್ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ದುಡ್ಡು ಮಾಡ್ಬೋದು. ಬಟ್ ನೀವು ಈ ಥರ ಇಶ್ಯೂಸ್ನ ರೆಕ್ಟಿಫೈ ಮಾಡಬೇಕು, ಸಣ್ಣ ಪುಟ್ಟ ಇಶ್ಯೂಸ್ಗೂ ಅವರು ಶೋರೂಮು ಸರ್ವಿಸ್ ಸೆಂಟರ್ಗೆ ಹೋಗಬೇಕು. ಅದು ನಾವು ಬೀಯಿಂಗ್ ದ ಶೋರೂಮ್ ಆ್ಯಂಡ್ ಸರ್ವಿಸ್ ಸೆಂಟರ್ ಅಷ್ಟೊಂದು ಕಮ್ಮಿ ಇರೋ ಟೈಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ದ್ಯಾಟ್ ವುಡ್ ಬಿ ದ ಪ್ರಾಬ್ಲಮ್. ನೀವು ಪೆಟ್ರೋಲ್ ವೆಹಿಕಲ್ಸ್ ಅವರು ತುಂಬ ಅವ್ರು ರಿಸ್ಟ್ರಿಕ್ಷನ್ ಆಗ್ತಾರೆ, ಲೈಕ್ ನಮ್ಮ ಕಡೆನೇ ಸರ್ವಿಸ್ ಮಾಡಿ, ಇಲ್ಲಾಂದರೆ ವಾರಂಟಿ ವಾಯ್ಡ್ ಆಗುತ್ತೆ ಅಂತ ಆಲ್ ದೋಸ್ ಹೇಳ್ತಾರೆ. ಬಟ್ ಹಂಗಂತ ಅವ್ರಿಗೆ ಸಣ್ಣ ಪುಟ್ಟ ಇಶ್ಯೂಸ್ಗೆಲ್ಲ ಅವರೇನು ಬರೋಕ್ಕೆ ಹೋಗಲ್ಲ ಅವರು ಸರ್ವಿಸ್ ಸೆಂಟರ್ಗೆ, ಅದನ್ನು ಆಚೆ ಕಡೆನೇ ಔಟ್ಸೈಡೇ ಅವರು ರಿಸಾಲ್ವ್ ಮಾಡ್ತಾರೆ. ಸೊ ಅದರಿಂದ ಮೆಕ್ಯಾನಿಕ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಒಂದು ಕಾನ್ಫಿಡೆನ್ಸ್ ಡೆವಲಪ್ ಮಾಡುತ್ತೆ. ಓಕೆನಾ, ಆ್ಯಂಡ್ ಲಾಸ್ಟ್ ಪಾಯಿಂಟಿಗೆ ಬಂದುಬಿಡ್ತೀನಿ. ದಟ್ ಈಸ್ ಬೇಸಿಕಲಿ ಸ್ಟ್ಯಾಂಡರ್ಡೈಸ್ ಸೆಟ್ ಆಫ್ ಐ ವುಡ್ ಸೇ ಪಾರ್ಟ್ಸ್ ವೆಂಡರ್ಸ್. ಓಕೆನಾ, ಸ್ಟ್ಯಾಂಡರ್ಡೈಸ್ ಪಾರ್ಟ್ಸ್ ವೆಂಡರ್ಸ್ನ ನೀವು ಚೂಸ್ ಮಾಡಿ. ಅಂದರೆ ಬೇಸಿಕಲಿ ಇವಾಗ ಏನಾಗಿದೆ ಅಂದರೆ ಎಲ್ಲ ಕಂಪನಿನೂ ನಿಮ್ಗೆ ಗೊತ್ತಿರೋಂಗೆ ಯಾವುದ್ಯಾವುದೋ ಪಾರ್ಟ್ಸ್ನ ಎಲ್ಲೆಲ್ಲಿಂದನೂ ಅವರು ಕಾನ್ಫಿಗರ್ ಮಾಡಿ ಅವರು ಇದು ಹಾಕ್ತಾಯಿದ್ದಾರೆ. ಸೊ ಅದರಿಂದ ನಾನೇನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಅದರಿಂದ ಏನಾಗುತ್ತೆ ಅಂದರೆ ಕ್ವಾಲಿಟಿ ಆಬ್ವಿಯಸ್ಲಿ ಇಶ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪೆಟ್ರೋಲು ಅವ್ರ ಡೀಸೆಲ್ ಮೋಟರ್ ಸೈಕಲ್ಸ್ ಅವ್ರ ಕಾರ್ಸ್ನ ನೋಡೋದಾದರೆ ನೀವು ಕ್ಲಿಯರ್ಲಿ ನೋಡ್ಬೋದು, ಅವ್ರ ಹತ್ರ ಒಂದು ವೆರಿ ಸ್ಟ್ರಾಂಗ್ ಸೆಟ್ ಆಫ್ ವೆಂಡರ್ಸ್ ಇದ್ದಾರೆ, ಪಾರ್ಟ್ಸ್ ವೆಂಡರ್ಸು, ಆ್ಯಂಡ್ ಅವ್ರದ್ದು ನೆಟ್ವರ್ಕ್ ತುಂಬ ಚೆನ್ನಾಗಿದೆ. ಸೊ ಜನರು ನೋಡ್ತಾರೆ, ಜನರು ಜಸ್ಟ್ ಮೋಟರ್ ಸೈಕಲ್ಸ್ ನೋಡಬೇಕಾದ್ರೆ ಬರೀ ಮೋಟರ್ ಸೈಕಲ್ ಬ್ರ್ಯಾಂಡ್ ನೋಡೋಲ್ಲ. ಸೊ ಯಾವ ಟೈರ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಬ್ರೇಕ್ಸು, ಯಾವ ಸಸ್ಪೆನ್ಷನು, ಇದೆಲ್ಲ ನೋಡಿಕೊಂಡು ದೇ ಆರ್ ಚೂಸಿಂಗ್ ದ ಮೋಟರ್ ಸೈಕಲ್ಸು ಆರ್ ಕಾರ್ಸು. ಓಕೆನಾ, ಸೊ ಅದರಿಂದ ನೀವು ಯಾವುದೋ ಇಷ್ಟ ಬಂದಿದ್ದು ಬಿಕಾಸ್ ನೀವು ಕಾಸ್ಟ್ನ ಸೇವ್ ಮಾಡಬೇಕಂತ ಇದ್ದೀರಾ ಅಂತ ನೀವು ಮಾಡೋಕ್ಕೆ ಹೋದರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಸೊ ನಂದು ಸಜೆಷನ್ ಕೇಳೋದಾದರೆ ಐ ವುಡ್ ಸೇ ಪಾರ್ಟ್ಸು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾನು ನೋಡ್ತಾ ಇದ್ದೀನಿ ಮೆನಿ ಟೈಮ್ಸು ಯಾವುದೋ ಒಂದು ಮೋಟರ್ ಸೈಕಲ್ ಅವ್ರ ಕಾರು
ಬಿಕಾಸ್ ಅದನ್ನು ಸರಿ ಮಾಡ್ಬೋದಿತ್ತು ಇಫ್ ಆ ಪಾರ್ಟ್ ಅಬ್ವಿಯಸ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ ಫಾರ್ ವಾಟ್ ಎವರ್ ಇಶ್ಯೂ. ಬಿಕಾಸ್ ನಿಮಗೆ ಗೊತ್ತಿರೋಂಗೆ R&D ಸರಿಯಾಗಿ ಮಾಡಿಲ್ಲ, ಪಾರ್ಟ್ಸ್ ಹಾಳಾಗ್ಬಿಡ್ತು. ಇನ್ನೊಂದು ಪಾರ್ಟ್ ಆದರೆ ಮೇ ಬಿ ವರ್ಕೌಟ್ ಆಗ್ಬೋದಿತ್ತು. ಬಿಕಾಸ್ ಆ ಪಾರ್ಟೇ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಆ ಮೋಟರ್ ಸೈಕಲು ಅವ್ರ ಕಾರು 2-3 ವಾರ ಶೋರೂಮಲ್ಲೇ ಇರುತ್ತೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಫ್ರಸ್ಟ್ರೇಟಿಂಗ್. ಆ ಥರ ಎಕ್ಸ್ಪೀರಿಯನ್ಸ್ ಪಡೆದುಬಿಟ್ರೆ ನೆಕ್ಸ್ಟ್ ಟೈಮ್ ಅವ್ನು ಯಾವತ್ತೂ EV ತೊಗೊಳ್ಳೋದೇ ಇಲ್ಲ. ಸೊ ಪಾರ್ಟ್ಸ್ ಅವೈಲಬಿಲಿಟಿ ಯಾವಾಗಲೂ ತುಂಬ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಆಲ್ಸೋ ಕ್ವಾಲಿಟಿ ಇರಬೇಕು. ಅಂದರೆ ನೀವು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಐ ವುಡ್ ಸೇ ವೆಂಡರ್ಸ್ನ ಯೂನಿಯನ್ನು ಚೂಸ್ ಮಾಡಿಬಿಟ್ಟು ಅವ್ರಿಗೆ ಚೆನ್ನಾಗಿ ಫೀಡಿಂಗ್ ಕೊಟ್ಬಿಡಿ, ಚೆನ್ನಾಗಿ ದುಡ್ಡು ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿ. ಯು ಕ್ಯಾನ್ ಆ್ಯಕ್ಚುಲಿ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಇಕೋಸಿಸ್ಟಮ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಪಾರ್ಟ್ಸ್ ಅವೈಲಬಿಲಿಟಿ ತುಂಬ ಇಂಪಾರ್ಟೆಂಟು, ಅದರ್ವೈಸ್ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಪ್ರಕಾರ ನಿಮ್ಮದು ಏನು ಗೋಲ್ ಇರಬೇಕಂದ್ರೆ ಅರೌಂಡ್ 60-70% ಸಿಟಿಯಲ್ಲಿರುವಂಥ ವೆಹಿಕಲ್ಸ್ ಬಂದು ಎಲೆಕ್ಟ್ರಿಕ್ ಮಾಡೋಕ್ಕೆ ನೀವು ಗೋಲ್ ಇಟ್ಕೋಬೇಕು, ಅಟ್ಲೀಸ್ಟ್ ಒಂದು 5 to 6 years ಪ್ಲ್ಯಾನಲ್ಲಿ. ಸೊ ಅದನ್ನು ಮಾಡಬೇಕಂದ್ರೆ ಈ ಇಕೋಸಿಸ್ಟಮ್ನ ಡೆವಲಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಯೂನಿಯನ್ ಫಾರ್ಮ್ ಮಾಡಿ ಈ 5 steps ತೊಗೊಂಡ್ರೆ ನನ್ನ ಒಪಿನಿಯನ್ ಕೇಳೋದಾದರೆ ಐ ವುಡ್ ಸೇ ಡೆಫಿನೆಟ್ಲಿ ನನಗನ್ಸೋ ಪ್ರಕಾರ ಅಗೇನ್ ದಟ್ ಈಸ್ ಮೈ ಒಪಿನಿಯನು, ನಿಮ್ಮದು ಓವರ್ ಆಲ್ ಇಕೋಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಅಂತ ಅನಿಸುತ್ತೆ ಈ ಇಕೋಸಿಸ್ಟಮು. ಸೊ ಅದಕ್ಕೋಸ್ಕರ ನನ್ನ ಒಪಿನಿಯನ್ ಕೊಟ್ಟಿದ್ದೀನಿ. ಸೊ ಹೋಪ್ಫುಲಿ ಮ್ಯಾನುಫ್ಯಾಕ್ಚರರ್ಸ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇನ್ ಕೇಸ್ ನೀವು ಆ್ಯಸ್ ಅ ಕನ್ಸ್ಯೂಮರು ಬೇರೆ ಏನಾದರೂ ಮ್ಯಾನುಫ್ಯಾಕ್ಚರರ್ಸ್ಗೆ ಸಜೆಷನ್ ಕೊಡಬೇಕಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಸಜೆಸ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ರೀಸನ್ ವೈ ನೀವು ಇಕೋಸಿಸ್ಟಮ್ನ ಬೆಟರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನೇ ನಿಮ್ಮದು ಐ ವುಡ್ ಸೇ ಬಯರ್ ಆಗ್ಬೋದು. ಬಿಕಾಸ್ ನನಗೆ ಪ್ಲ್ಯಾನ್ ಇರೋದು ನಿಜ ಹೇಳಬೇಕಂದ್ರೆ ದ ಸೆಕೆಂಡ್ ಮೋಟರ್ ಸೈಕಲ್ ಈ ಸ್ಕೂಟರ್ನ ರಿಪ್ಲೇಸ್ ಮಾಡೋಕ್ಕೆ ನಾನು ಐದರ್ ADV 160 ನೋಡ್ತಾ ಇದ್ದೀನಿ. ಬಿಕಾಸ್ ಅದು ಆಲ್ರೆಡಿ ಈಗ ಪೇಟೆಂಟ್ ಸೈನ್ ಆಗಿಬಿಟ್ಟಿದೆ ಆ್ಯಂಡ್ ಆಲ್ರೆಡಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಪ್ಲ್ಯಾನ್ ಇದೆ. ಸೊ ಮೋಸ್ಟ್ ಲೈಕ್ಲಿ ಅದನ್ನೇ ತೊಗೋಬೋದು ನಾನು. ಆರ್ ನಾನು ಅಲ್ಟ್ರಾ ವೈಲೆಟ್ದು ಟೆಸರಾಕ್ನ ನಾನು ತೊಗೋಬೋದು. ಸೊ ಅದರಿಂದ ನೀವು ಎಲ್ಲ ಈ ಮ್ಯಾನುಫ್ಯಾಕ್ಚರರ್ಗೆ ಇದೊಂದು ಚಾಲೆಂಜು. ಇಫ್ ಯು ಆರ್ ಏಬಲ್ ಟು ಗಿವ್ ಮೀ ಕಾನ್ಫಿಡೆನ್ಸು ಡೆಫಿನೆಟ್ಲಿ ನಾನು EV ಕಡೆ ಜಾಸ್ತಿ ವಾಲ್ಬೋದು ರಾದರ್ ದ್ಯಾನ್ ಪೆಟ್ರೋಲು. ಸೊ ನೋಡಿ, ಎನಿವೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.